ಚಿನ್ನಯ್ಯನ ಪಾಳ್ಯದಲ್ಲಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಈ ಸ್ಫೋಟ ಆಗಿತ್ತು. ಸದ್ಯ ಒಂದಲ್ಲ ಎರಡಲ್ಲ, ಒಟ್ಟು 24 ಮನೆಗಳು ದುರಸ್ತಿ ಆಗಬೇಕು. ಸದ್ಯ ನೀರಿಲ್ಲ, ಕರೆಂಟ್ ಇಲ್ಲ, ವಾಸ ಮಾಡೋದಕ್ಕೆ ಜಾಗನೂ ಇಲ್ಲ. ಬಿಬಿಎಂಪಿ ಶಾಲೆಯಲ್ಲಿ 18 ಕುಟುಂಬಗಳು ಆಶ್ರಯ ಪಡ್ಕೊಂಡಿದ್ದಾವೆ. ಸಾವನ್ನಪ್ಪಿದವರಿಗೆ ಇದುವರೆಗೆ ಸರ್ಕಾರ ಪರಿಹಾರವನ್ನು ಕೊಟ್ಟಿಲ್ಲ. ಆದಷ್ಟು ಬೇಗ ಮನೆ ದುರಸ್ತಿ ಮಾಡಿಕೊಡಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. 18 ಮನೆಗಳು ಧ್ವಂಸವಾಗಿತ್ತು. ಈಗ ಬಿಬಿಎಂಪಿ ಶಾಲೆಯಲ್ಲಿ ಈ 18 ಕುಟುಂಬಗಳು ಆಶ್ರಯವನ್ನು ಪಡ್ಕೊಂಡಿದೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನಯ್ಯನ ಪಾಳ್ಯದಲ್ಲಿ ಆಗಸ್ಟ್ 15 ಬೆಳಗ್ಗೆ 8ರಿಂದ 8:15 ಸುಮಾರಿಗೆ ನಿಗೂಢ ಸ್ಫೋಟವೊಂದು ಸಂಭವಿಸಿತ್ತು. ಆ ಸಂಭವಿಸಿರುವಂತಹ ಜಾಗದಲ್ಲಿ ಅನೇಕ ಮನೆಯವರು ಈಗಲೂ ಕೂಡ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸದ್ಯ ನಾನೀಗ ಆ ಜಾಗದಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ದುರಸ್ತಿ ಕಾರ್ಯ ನಡೀತಾ ಇದೆ ಅನ್ನುವಂತಹ ಚಿತ್ರಣವನ್ನ ನೀವೀಗ ಗಮನಿಸ್ತಾ ಇರಬಹುದು. ಅಂದ್ರೆ ಏನು ಆ ಒಂದು ಸ್ಫೋಟ ಸಂಭವಿಸಿತ್ತು, ಆ ಸಂಭವಿಸಿರುವಂತಹ ಜಾಗದಲ್ಲಿ ಅಕ್ಕಪಕ್ಕದ ಮನೆಗಳೆಲ್ಲವೂ ಕೂಡ ಪೀಸ್ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಛಿದ್ರವಾಗಿ ಹೋಗ್ಬಿಟ್ಟಿದೆ. ಒಂದು ಗೋಡೆ ಬಿದ್ದು ಈಗಾಗಲೇ ಮುಬಾರಕ್ ಅನ್ನುವಂತಹ ಬಾಲಕ ಕೂಡ ಸಾವನ್ನಪ್ಪಿದ್ದ. ಆತನ ಬೆನ್ನಲ್ಲೇ ತಾಯಿ ಮತ್ತು ಮಗು ಇಬ್ರು ಕೂಡ ನಿನ್ನೆ ಸಾವನ್ನಪ್ಪಿದ್ರು. ಅದಾದ ಬೆನ್ನಲ್ಲೇ ಈಗ ಹಲವರ ಪರಿಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಅನೇಕರು ಈಗಾಗಲೇ ಬಿಬಿಎಂಪಿ ಹತ್ತಿರದಲ್ಲೇ ಇರುವಂತಹ ಒಂದು ಬಿಬಿಎಂಪಿ ಶಾಲೆಗೆ ಕೂಡ ಇಲ್ಲಿನ ನಿವಾಸಿಗಳನ್ನ ಶಿಫ್ಟ್ ಮಾಡಿದ್ದಾರೆ. ಈ ಭಾಗದಲ್ಲಿ ಜನರಿಗೆ ಸದ್ಯ ಈಗ ಕರೆಂಟ್ ಇಲ್ಲ, ನೀರಿಲ್ಲ ಅನ್ನುವಂತಹ ಚಿತ್ರಣ ಆಗಿದೆ. ಬೇಸಿಕ್ ಸೌಲಭ್ಯಗಳು ಇಲ್ಲಿ ಇರುವಂತಹ ಮನೆಯವರಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಂದ ಇವರಿಗೆ ಬೇಕಾದಂತಹ ಫುಡ್ ಆಗಲಿ ಅಥವಾ ನೀರಾಗಲಿ ಅವುಗಳ ಪೂರೈಕೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಸುಮಾರು 24 ಮನೆಗಳು ನೆಲಸಮ ಆಗಿದ್ದು. ಅಂದ್ರೆ ಬಹುತೇಕ ಮನೆಗಳು ಹಾಳಾಗಿ ಹೋಗಿದೆ. ಬಹುತೇಕ ಮನೆಗಳು ಪುನಃ ಏನೋ ಸ್ಟಾರ್ಟ್ ಮಾಡಬೇಕಾದಂತಹ, ಅಂದ್ರೆ ಪುನಃ ಅದಕ್ಕೆ ಫೌಂಡೇಶನ್ ಹಾಕಿ ನಿರ್ಮಾಣ ಮಾಡಬೇಕಾದಂತಹ ಒಂದು ಸ್ಥಿತಿಯಲ್ಲಿದೆ. ಬಹುತೇಕ ಮನೆಗಳಲ್ಲಿ ಶೀಟ್ ಎಲ್ಲ ಛಿದ್ರ ಆಗಿ ಹೋಗಿರುವಂತಹ ಪರಿಸ್ಥಿತಿ ಇದೆ. ಈ ಎಲ್ಲ ಮನೆಗಳನ್ನು ಕೂಡ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಆ ಮನೆಗಳ ಒಂದು ಪುನರ್ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರುವಂತಹದ್ದು. ಅನೇಕರು ಇನ್ನೂ ಕೂಡ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ. ಅನೇಕರು ಕೈಪೆಟ್ಟು, ಕಾಲ್ಪೆಟ್ಟು ಈ ರೀತಿಯಾಗಿ ಆಗ್ತಾ ಇದೆ. ಸೊ ಯಾರು ಈಗ ನಿನ್ನೆ ರಾತ್ರಿ ಸಾವನ್ನಪ್ಪಿದಾರಲ್ಲ, ಆ ತಾಯಿ ಮಗುವಿಗೆ ಕೂಡ ಆದಷ್ಟು ಶೀಘ್ರದಲ್ಲಿ ಪರಿಹಾರವನ್ನ ಒದಗಿಸಬೇಕು ಅನ್ನುವಂತಹ ಆಗ್ರಹ ಈಗ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಜೊತೆಗೆ ಇನ್ನ ಕೆಲವೊಂದಿಷ್ಟು ಜನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನ ಸರ್ಕಾರದಿಂದ ಒದಗಿಸಬೇಕು ಅನ್ನುವಂತಹ ಆಗ್ರಹ ಈ ಭಾಗದ ನಿವಾಸಿಗಳು ಮಾಡ್ತಾ ಇರುವಂತಹದ್ದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.